ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಬಿಹಾರದಲ್ಲಿರುವ ನಳಂದ ವಿಶ್ವವಿದ್ಯಾಲಯದ ಬಗ್ಗೆ ನೋಡೋಣ. ನಳಂದ ಪದದ ಅರ್ಥ ನಿರಂತರ ಜ್ಞಾನದಾನ ಮಾಡುವ ಸಂಸ್ಥೆ. ಈ ವಿದ್ಯಾಲಯವನ್ನು ಕ್ರಿಸ್ತ ಶಕ 427ರಲ್ಲಿ ಕುಮಾರಗುಪ್ತನ ಮಂತ್ರಿ ನರಸಿಂಹಗುಪ್ತ ಸ್ಥಾಪಿಸಿದನು. 1913ರಲ್ಲಿ ಡಾಕ್ಟರ್ ಸ್ಪೂನರ್ ಈ ವಿದ್ಯಾಲಯವನ್ನು ಸಂಶೋಧನೆ ಮಾಡಿದರು. ಇನ್ನು ಈ ವಿದ್ಯಾಲಯದಲ್ಲಿ 8 ಮಹಾಮಂದಿರಗಳಿದ್ದವು. ಉಪ್ಪರಿಗೆಯ ಮನೆಗಳಿದ್ದವು, ವಿಹಾರಗಳಿದ್ದವು, ಸ್ತೂಪಗಳಿದ್ದವು, ಅಲ್ಲಲ್ಲಿ ಕಮಲದ ಹೂಗಳಿಂದ ಕೂಡಿರುವ ಪುಷ್ಕರಿಣಿಗಳಿದ್ದವು. ಇನ್ನು ವಿದ್ಯಾಲಯದ ಮಧ್ಯಭಾಗದಲ್ಲಿ 80 ಅಡಿ ಎತ್ತರದ ತಾಮ್ರದ ಬುದ್ಧನ ವಿಗ್ರಹವಿತ್ತು. ಈ ವಿದ್ಯಾಲಯದಲ್ಲಿ 300 ಕೊಠಡಿಗಳು, 1500 ಅಧ್ಯಾಪಕರು, 10,000 ವಿದ್ಯಾರ್ಥಿಗಳು ಕಲಿಯಲು ಬರುತ್ತಿದ್ದರು. ಶಿಕ್ಷಣ ಸಂಪೂರ್ಣವಾಗಿ ಉಚಿತವಾಗಿತ್ತು. ಶಿಕ್ಷಣ ಪಡೆಯಬೇಕಾದರೆ ದ್ವಾರ ಪರೀಕ್ಷೆ ಪಾಸ್ ಆಗಬೇಕಾಗಿತ್ತು. ಶಿಕ್ಷಣವು ಪಾಲಿ ಮತ್ತು ಸಂಸ್ಕೃತ ಭಾಷೆಯಲ್ಲಿ ನಡೆಯುತ್ತಿತ್ತು. ಇನ್ನು ಸ್ನೇಹಿತರೆ, ಶಿಕ್ಷಣ ಪ್ರಶ್ನೋತ್ತರ ವಿಧಾನ, ಚರ್ಚಾ ವಿಧಾನ, ಉಪನ್ಯಾಸ ಪದ್ಧತಿಗಳ ಮೂಲಕ ನಡೆಯುತ್ತಿತ್ತು. ಈ ವಿದ್ಯಾಲಯದಲ್ಲಿ ಗಣಿತ, ಖಗೋಳತರ್ಕ, ಜ್ಯೋತಿಷ್ಯ, ವ್ಯಾಕರಣ, ರಾಜ್ಯಶಾಸ್ತ್ರ, ಜೀವಶಾಸ್ತ್ರ, ವೈದ್ಯಶಾಸ್ತ್ರ, ಇತಿಹಾಸ ಮುಂತಾದ ವಿಷಯಗಳಲ್ಲಿ ಬೋಧನೆ ನಡೆಯುತ್ತಿತ್ತು. ಈ ವಿದ್ಯಾಲಯಕ್ಕೆ ಜಾವಾ ಸುಮಾತ್ರದ ಅರಸನಾದ ಬಾಲಪುತ್ರದೇವ ಅಪಾರವಾದ ಧನಸಹಾಯ ಮಾಡಿದ್ದನೆಂದು ನಳಂದಾದಲ್ಲಿ ದೊರೆತಿರುವ ತಾಮ್ರಪಟಗಳಿಂದ ತಿಳಿದು ಬರುತ್ತದೆ. ಅಲ್ಲದೆ ಹರ್ಷವರ್ಧನ 700 ಹಳ್ಳಿಗಳ ಆದಾಯವನ್ನು ಈ ವಿಶ್ವವಿದ್ಯಾಲಯಕ್ಕೆ ದತ್ತಿ ಬಿಟ್ಟಿದ್ದನು. ಈ ವಿದ್ಯಾಲಯದ ಪ್ರಥಮ ಪ್ರಾಧ್ಯಾಪಕ ದಿಜ್ನಾಗ. ಈ ವಿದ್ಯಾಲಯದಲ್ಲಿ ಜಿನಮಿತ್ರ, ಗುಣಮಿತ್ರ, ಪ್ರಭಾಮಿತ್ರ, ಶಾಂತರಕ್ಷಿತ, ಪದ್ಮ ಸಂಭವ ಎಂಬ ವಿದ್ವಾಂಸರು ಇದ್ದರು. ಈ ವಿದ್ಯಾಲಯದ ಪ್ರಸಿದ್ಧ ಕುಲಪತಿಗಳು ಶೀಲಭದ್ರ ಮತ್ತು ಧರ್ಮಪಾಲ. ಈ ವಿದ್ಯಾಲಯದಲ್ಲಿ 10,000 ವಿದ್ಯಾರ್ಥಿಗಳು ಇದ್ದರೂ ಒಮ್ಮೆಯೂ ಕೂಡ ಶಿಸ್ತನ್ನು ಮೀರಿದ ಘಟನೆಗಳು ನಡೆದಿಲ್ಲ. ಈ ವಿದ್ಯಾಲಯದಲ್ಲಿ ಗ್ರಂಥಾಲಯಗಳಿಗೆ ಧರ್ಮಗಂಜ್ ಅಂತ ಕರೆಯುತ್ತಿದ್ದರು. ಇನ್ನು ಈ ವಿದ್ಯಾಲಯದ ಗ್ರಂಥಾಲಯದಲ್ಲಿ ರತ್ನೋದಕ, ರತ್ನರಂಜಕ, ರತ್ನಸಾಗರ ಎಂಬ ವಿಭಾಗಗಳಿದ್ದವು. ಈ ವಿದ್ಯಾಲಯದಲ್ಲಿ ಆರ್ಯಭಟ, ಹುಯೆನ್ಸಾಂಗ್, ಇತ್ಸಿಂಗ್ ಕೆಲಕಾಲ ವಿದ್ಯಾರ್ಥಿಗಳಾಗಿ ಕಲಿತಿದ್ದರು. ಹುಯೆನ್ಸಾಂಗ್ ಧರ್ಮಾಚಾರ್ಯ, ಮೋಕ್ಷಾಚಾರ್ಯ ಮತ್ತು ಮಹಾಯಾನದೇವ ಎಂಬ ಪ್ರಶಸ್ತಿಗಳನ್ನು ಪಡೆದಿದ್ದನು. ಈ ವಿದ್ಯಾಲಯದಲ್ಲಿ ಕೊನೆಯ ಪ್ರಾಧ್ಯಾಪಕ ಬುದ್ಧಕೀರ್ತಿ. ಇಂತಹ ಭಾರೀ ಪ್ರಮಾಣದ ನಳಂದ ವಿಶ್ವವಿದ್ಯಾಲಯವನ್ನು ಕ್ರಿಸ್ತ ಶಕ 1202-3ರಲ್ಲಿ ಮಹಮ್ಮದ್ ಗೋರಿಯ ಗುಲಾಮನಾದ ಇಖ್ತಿಯಾರ್ ಉದ್-ದಿನ್ ಬಖ್ತಿಯಾರ್ ಖಿಲ್ಜಿ ನಳಂದ ವಿಶ್ವವಿದ್ಯಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಗ್ರಂಥಾಲಯಕ್ಕೆ ಬೆಂಕಿ ಹಚ್ಚಿದನು. ಸತತವಾಗಿ 3 ತಿಂಗಳುಗಳ ಕಾಲ ಗ್ರಂಥಗಳು ದಹನವಾದವು. ಸ್ನೇಹಿತರೆ, ಈ ವಿಶ್ವವಿದ್ಯಾಲಯ ಇಂದಿಗೂ ಕೂಡ ಬಹಳ ಪ್ರಖ್ಯಾತಿಯಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.